ನಿಮಗೆ ಯಾವ ಕಾಲ್ ಬಂದ್ರು ನೀವೇ ಕಾಲ್ ಮಾಡಿದ್ರು ಸ್ಪೀಕರ್ ಆನ್ ಮಾಡೇ ಮಾತಾಡಬೇಕು. ಆಯ್ತು. ಎಷ್ಟೋ ವಿಚಾರಗಳು ಗುಟ್ಟಾಗೆ ಉಳ್ಕೊಂಡಿರೋದು. ಯಾಕೆ ಹೀಗೆ ಮಾತಾಡ್ತಾ ಇದ್ದೀರಾ? ಏನಾಯ್ತು ಭೈರವಿ ಅವರೇ? ವಿರಾಟ್, ನಾನ್ ನಿಮ್ ಹತ್ರ ಸತ್ಯನ ಹೇಳ್ಬೇಕು. ಸತ್ಯನಾ? ಹೇಳಿ. ಅಕ್ಕ, ನೀನ್ ಹೇಳಿದ ಕೆಲ್ಸ ಮಾಡಿ ಮುಗಿಸ್ದೆ. ಏನಕ್ಕ ಹಾಗೆ ನೋಡ್ತಾ ಇದ್ಯಾ? ನೀನ್ ನೋಡ್ಬೇಕಾಗಿರೋದು ನನ್ನನ್ನಲ್ಲ, ಸಿಂಧುನ. ಏನು? ನಿಜವಾಗ್ಲೂ ಸಿಂಧು ಸಿಕ್ಕದ್ಲ? ಎಲ್ಲಿದ್ದಾಳ ಅವಳು? ಸಿಂಧು. ವೆರಿ ಗುಡ್ ಓಂಕಾರ್. ನೀನೇನ ಸಿಂಧು? ನನಗೆ ಗೊತ್ತಿರೋ ಹಾಗೆ ಸಿಂಧು ಈ ರೀತಿ ಭಯ ಪಡೋಳಲ್ವಲ್ಲ? ನಿಜ ಹೇಳು, ನೀನೇನ ಸಿಂಧು? ಇಲ್ಲ ಮೇಡಮ್, ನಾನ್ ಸಿಂಧು ಅಲ್ಲ. ಓಂಕಾರ್, ಏನ್ ಹೇಳ್ತಿದ್ದಾಳೆ ಇವಳು? ನಿಜಾನೇ ಹೇಳ್ತಿದ್ದೀನಿ ಮೇಡಮ್. ನನ್ನ ಹೆಸರು ಸಂಜನಾ ಅಂತ. ಈ ವಿಷಯನ ಇವ್ರ ಹತ್ರ ಮೊದ್ಲೇ ಹೇಳಿದ್ದೆ, ಆದ್ರೆ ಇವ್ರು ನನ್ ಮಾತೆ ಕೇಳ್ತಿಲ್ಲ. ನೀನೇ ಸಿಂಧು ಅಂತ ಹೇಳ್ಬೇಕು ಅಂತ ಬಲವಂತವಾಗಿ ನನ್ನನ್ನ ಇಲ್ಲಿ ಕರ್ಕೊಂಡ್ ಬಂದ್ರು ಮೇಡಮ್. ನನ್ನಿಂದ ತಪ್ಪಿಸ್ಕೊಳ್ಳೋದಕ್ಕೆ ಏನಾದ್ರೂ ಗೇಮ್ ಆಡ್ತಿದ್ದಾಳ ಇವಳು? ಏಯ್, ಸುಳ್ಳು ಹೇಳ್ಬೇಡ. ನಿಮ್ ತಾಯಿ ಹೆಸರು ಗಾಯತ್ರಿ, ನಿಮ್ ಅಪ್ಪನ ಹೆಸರು ಕೇಶವ್. ನಿನ್ಗೊಬ್ಳ ಅಕ್ಕ ಇದ್ದಾಳೆ, ಭವಾನಿ. ಹೌದು ತಾನೇ? ಅಯ್ಯೋ ಇಲ್ಲ ಸರ್. ಮೇಡಮ್, ನನ್ಗೆ ಇವ್ರು ಹೇಳ್ತಿರೋ ಹೆಸರು ಯಾವ್ದು ಗೊತ್ತಿಲ್ಲ. ಮೇಡಮ್, ಒಂದ್ ನಿಮಿಷ. ನೋಡಿ, ಇವ್ರು ನನ್ನ ಅಪ್ಪ ಅಮ್ಮ. ಅಮ್ಮನ ಹೆಸರು ಮೀನಾ ಅಂತ, ಅಪ್ಪನ ಹೆಸರು ಶೈಲೇಶ್ ಅಂತ. ನಾನಿವ್ರ ಮಗಳು ಸಂಜನಾ. ಇವಳು ಸಿಂಧು ಅಲ್ಲ ಅಂದ್ರೆ ಹಾಗಾದ್ರೆ ಸಿಂಧು ಯಾರು? ಇವಳು ಹೇಳ್ತಿರೋ ಹಾಗೆ ನನಗೂ ಇವಳು ಸಿಂಧು ಅನ್ನಿಸ್ತಾ ಇಲ್ಲ. ಮತ್ತೆ ಇವಳ ಫೋಟೋ ನಮ್ಮನೆಗೆ ಹೇಗ್ ಬಂತು? ಪೊಲೀಸ್ ತಂದ್ಕೊಟ್ಟಿದ್ದ ಫೋಟೋ ಇದೆ ಅಂತ ಇಶಾನಿ ನನಗೆ ತೋರಿಸಿದ್ದು. ಇಶಾನಿಗೆ ಸಂಜನಾ, ನಿನಗೆ ಇಶಾನಿ ಗೊತ್ತಾ? ಇಶಾನಿ? ಹಾ ಮೇಡಮ್, ಅವಳು ನನ್ನ ಫ್ರೆಂಡು. ಅದು ಹಾ, ಹೇಳಿ. ಅದ್ ಹೇಗ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ.
ನಮ್ಮ ರಿಲೇಶನ್ಶಿಪ್ಪಲ್ಲಿ ಅಷ್ಟು ಫ್ರೀಡಮ್ ಇಲ್ವಾ ನಿಮಗೆ? ಡೋಂಟ್ ವರಿ, ಅದೇನೇ ವಿಷಯ ಆಗಿದ್ರೂ ನೇರವಾಗಿ ಹೇಳಿ. ಭವಾನಿ ಅಕ್ಕನ ಬಗ್ಗೆ ನಿಮ್ಗೇನ್ ಗೊತ್ತು? ಅದಕ್ಕೆ ಬಗ್ಗೆ ನಂಗೆಲ್ಲ ಗೊತ್ತು. ಅದೇನು ಅಂತ ಹೇಳ್ಬೋದಾ? ಅಣ್ಣನ ಪ್ರೀತಿ ಬಗ್ಗೆ ಮಾಮ್ ಗೊತ್ತಾದಾಗ ಅತ್ಗೆ ಜಾತಕ ತಗೊಂಬರಕ್ ಹೇಳಿದ್ರು. ಆಗ ನಾನು ಅಣ್ಣನ ಜೊತೆಗೆ ಅವ್ರ ಮನೆಗೆ ಮೊದಲನೇ ಸಲ ಹೋಗಿದ್ದೆ. ಅತ್ಗೆ ಅವ್ರ ಮನೆಯವ್ರ ಪರಿಚಯ ಆಯ್ತು. ಹಾಗೆ 1-2 ಸಲ ಅವ್ರ ಮನೆಗೆ ಹೋಗಿದ್ದೆ ಅಂತ ಅನ್ಸುತ್ತೆ. ಅವ್ರ ಮನೆಯಲ್ಲಿ ಎಷ್ಟು ಖುಷಿ ನೆಮ್ಮದಿ ಇತ್ತು ಗೊತ್ತಾ? ಆದರೆ ಒಂದಿನ ಅನ್ಫಾರ್ಚುನೇಟ್ಲಿ ಭವಾನಿ ಅತ್ಗೆ ಅವ್ರದ್ದು ಆಕ್ಸಿಡೆಂಟ್ ಆಗೋಯ್ತು. ಹಾಗೆ ಸಾಕಷ್ಟು ಪ್ರಾಬ್ಲಮ್ಗಳು ಬಂತು. ಆದರೂ ಬೈ ಗಾಡ್ಸ್ ಗ್ರೇಸ್ ಅವರಿಬ್ಬರು ಮದುವೆ ಆಯಿತು. ರಾತ್ರಿ ಹೊತ್ತು ಮಾತ್ರ ನಕ್ಷತ್ರ ಕಾಣಿಸುತ್ತೆ ಅಂದ ಮಾತ್ರಕ್ಕೆ ಹಗಲಲ್ಲಿ ನಕ್ಷತ್ರ ಇರಲ್ಲ ಅಂತ ಅಲ್ವಲ್ಲ? ಭೈರವಿ ಅವರೇ, ನಾನು ಹೇಳಿದ್ದಕ್ಕೂ ನೀವು ಹೇಳ್ತಿರೋದಕ್ಕೂ ಏನ್ ಸಂಬಂಧ? ಅಂದ್ರೆ ನಮಗ್ ಕಾಣದೇ ಇರೋ ಎಷ್ಟೋ ಸತ್ಯಗಳು ಮರೆಯಾಗಿರುತ್ತೆ ಅಂತ. ಇವಳೇನ ಐಶಾನಿ ನಿನ್ ಫ್ರೆಂಡು? ಹಾ ಮೇಡಮ್, ಇವಳೆ ಇಶಾನಿ, ನನ್ನ ಫ್ರೆಂಡು. ಸಾರಿ ಸಂಜನಾ, ನಮ್ಮಿಂದ ನಿನ್ಗೆ ತೊಂದರೆ ಆಯ್ತು. ಆದ್ರೆ ಇಶಾನಿ ಯಾಕೆ? ನೀನೇನು ಯೋಚನೆ ಮಾಡ್ಬೇಡ, ಇದರಿಂದ ನಿನಗೇನು ತೊಂದರೆ ಆಗಲ್ಲ. ಅಕ್ಕ, ಆದ್ರೆ ನನ್ಗೆ ಒಂದ್ ಚಿಕ್ಕ ಸಹಾಯ ಮಾಡ್ಬೋದಾ? ಮೇಡಮ್, ನಿಜ ಹೇಳ್ಬೇಕು ಅಂದ್ರೆ ನಮ್ ಕಾಲೇಜಲ್ಲಿ ಲೆಕ್ಚರರ್ ನಿಮ್ ಕಂಪ್ನಿ ಎಕ್ಸಾಂಪಲ್ ಕೊಡ್ತಾನೆ ಇರ್ತಾರೆ. ಅಂತ ದೊಡ್ಡ ಕಂಪ್ನಿ ಓನರ್ ನೀವು ನನ್ನ ಹತ್ರ ರಿಕ್ವೆಸ್ಟ್ ಕೇಳ್ಕೋಬೇಕಾ? ಹೇಳಿ ಮೇಡಮ್. ನನಗೆ ಕೆಲವು ವಿಷಯದಲ್ಲಿ ಕ್ಲಾರಿಟಿ ಬೇಕಾಗಿದೆ.